ಇಲ್ಲಂದ್ರೆ ತರ್ಕೂರ್ ಭಯ್ಯ ಅವನಿಲ್ಲ ಅವನು ಯುವರಾಜ್ ನೋಡಿ ಗೈಸ್ ಪಾಪ ಅಣ್ಣ ಮಾಪ್ ಸುಟ್ಟಾಕಿದ್ದಾನೆ ನೋಡಿ ಹೆಂಗ್ ಸುಟ್ಟಿದ್ದಾನೆ. ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಏನು ವಿಷಯ ಅಂತಂದ್ರೆ ನಾನಿವತ್ತು ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀನಿ. ಯಾರು ಬೀಗ್ರೂಟ ಅಂತ ನನಗೂ ಗೊತ್ತಿಲ್ಲ, ಬಾ ಅಂದ್ರೂ ಹೋಗ್ತಾ ಇದ್ದೀನಿ. ಯುವರಾಜು ಲೊಕೇಶನ್ ಕಳಿಸಿ ಬಾ ಅಂತ ಅಂದ, ಹೆಂಗೋ ತಿನ್ನಂಗಿರುತ್ತೆ ಅಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಇನ್ನೊಬ್ಬ ಬರ್ಬೇಕಲ್ಲಿ, ಸೊ ಬಸ್ ಸ್ಟ್ಯಾಂಡಿಗೆ ಹೋಗಿ ಅವ್ನು ಕರ್ಕೊಂಡು ಆಮೇಲೆ ಅಲ್ಲಿಂದ ಹೋಗೋಣ. ಬನ್ನಿ ನಿಮ್ಗೂ ತೋರಿಸ್ತೀನಿ, ಗೊತ್ತಿಲ್ಲದೆ ಇರೋರು ಬೀಗ್ರೂಟಕ್ಕೆ ಹೋದ್ರೆ ಹೆಂಗಿರುತ್ತೆ ಅಂತ ನೋಡೋಣ. ಬನ್ನಿ ಹೋಗೋಣ. ಈಗ ಅವನನ್ನು ಕರ್ಕೊಂಡು ಅಲ್ಲಿಂದ ಹಂಗೆ ಹೋಗೋದು. ಗೈಸ್ ಪೆಟ್ರೋಲ್ ಆಗೋಗಿದೆ ನೋಡಿ, ರೀಫ್ಯೂಯಲ್ ಅಂತ ಬಂದ್ಬಿಟ್ಟಿದೆ ಆಲ್ರೆಡಿ. ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಾದ್ರೂ ನಿಂತೋದ್ರೆ ಕಷ್ಟ, ಅದಕ್ಕೆ ಪೆಟ್ರೋಲ್ ಬ್ಯಾಂಕ್ಗೆ ಬಂದಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಭಾರತ್ ಪೆಟ್ರೋಲಿಯಂ ಮಾತ್ರನೇ ಹಾಕ್ಸಿದ್ದೆ, ಮತ್ತು ದಾರಿಯಲ್ಲಿ ಆ ಥರ ಸಿಕ್ಕಿಲ್ಲ ಅಂದರೆ ಮತ್ತೆ ಬೇಜಾರಾಗುತ್ತೆ. ಅದಕ್ಕೆ ಮೊದಲೇ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀನಿ. ಈಗ ಬನ್ನಿ ಹಾಕ್ಸ್ಕೊಂಡು ಹೋಗೋಣ ಬೇಗ. ಸೊ ಈಗ ನಾವು ದೇವಣ್ಣನ ಪಿಕ್ ಮಾಡೋದಕ್ಕೆ ಇಲ್ಲಿ ಮಾಲಾ ಫಿಶ್ ಪಕ್ಕದಲ್ಲಿರೋ L&T ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರನ್ನು ಪಿಕ್ ಮಾಡೋಕ್ಕೆ ಇಲ್ಲಿ L&T ಕಂಪನಿ ಹತ್ರ ವೆಯ್ಟಿಂಗು, ಅವ್ರು ಬರೋಕ್ಕೆ. ಅವ್ರು ಬಂದಮೇಲೆ ಜೊತೇಲಿ ಹೋಗೋಣ ಅಂತ. ಸೊ ಬರ್ತಿದ್ದೀನಿ ನಡ್ಕೊಂಡು ಅಂತ ಹೇಳಿದ್ರು. ಸೊ ತಡೀರಿ ಬರೋವರೆಗೂ ವೆಯ್ಟ್ ಮಾಡೋಣ. ಪುಣ್ಯಾತ್ಮ ನೋಡಿಲ್ಲ ಅವನೇ. ಯಾರ್ದು ಊಟ? ಯಾರ್ದು ಹೇಳು? ನಮ್ಮ ಅಕ್ಕ ಬಾವ. ಬೀಗ್ರೂಟ್ ಮದುವೆ ಅಕ್ಕ ಬಾವ? ಯಾರ್ಯಾರಿಗೂ ನಮ್ಗೆ ಗೊತ್ತಿಲ್ದಿರೋರಿಗೆಲ್ಲ ಬಂದ ಕರ್ಕೊಂಬಂದು ಊಟ ಮಾಡಿಸ್ತೀಯಾ, ಮರ್ಯಾದೆ ಕಳಿಸ್ತೀಯಾ? ಇಲ್ಲಂದ್ರೆ ತರ್ಕೂರ್ ಭಯ್ಯ ಅವನಿಲ್ಲ ಅವನು ಯುವರಾಜ್. ಆ ಕಡೆ ನಡೀರಿ, ಕೇಕ್ ಕಟ್ಟಿಂಗ್ ನೋಡೋಣ ಹಂಗೆ ಕೂತ್ಕೊಂಡು. ಇಲ್ಲ ಕೂರಿ, ಯಾರ್ದು ಬರ್ಡೇ ಕೂಡ ನಡೀತೈತೆ. ಇವನ್ ತೋರಿಸ್ಬೇಕು ಫಸ್ಟು. ಎಲ್ಲ ಅವ್ರದ್ದೇ. ಬೀಗ್ರೂಟಿಗೆ ಫಸ್ಟೇ ಬರಬೇಕು, ಅದು ಹೌದು. ನೋಡಿ ಗೈಸ್ ಪಾಪ ಅಣ್ಣ ಮಾಪ್ ಸುಟ್ಟಾಕಿದ್ದಾನೆ ನೋಡಿ. ಅದು ಸ್ಮೆಲ್ ಬಂದಿದೆ ಕಣ್ಲಾ. ನೋಡಿ ಗೈಸ್ ಹೆಂಗ್ ಸುಟ್ಟಾಕಿದ್ದಾನೆ ಪಾಪ. ಸಿಗರೇಟ್ ಹೊಡಿಯಕ್ ಹೋಗಿ ಹೆಂಗ್ ಮಾಡಿದಾನೆ ನೋಡಿ ಗೈಸ್. ಅದನ್ನ ಸಿಗರೇಟ್ ಅಲ್ಲಿ ಇಟ್ಬಿಟ್ಟು ಏನೇನೋ ಮಾಡಾಕಿದ್ದಾನೆ. ಈ ರೀತಿ ಕೆಲಸ ಇಲ್ಲ ಅಂತ ಬೆಂಕಿ ಕಡ್ಡಿ ಈ ರೀತಿ ಯಾರು ಮಾಡ್ತಾರ ಹೇಳ? ರಾತ್ರಿ ಊಟಕ್ಕೆ ಅಂತ ತರಕಾರಿ ತರಕ್ಕೆ ಹೊರಗಡೆ ಹೋಗ್ತಾ ಇದೀವಿ. ಸೊ ನಮ್ಮ ಅಣ್ಣ ಇಲ್ಲಿ ಹೋಗ್ತಾ ಇದ್ದ ನೋಡಿ, ಮೀರ ಹೊಂಟಾನ ಇಲ್ಲಿ. ಸೊ ಏನು ತಗೋಬೇಕು ಏನು ಮಾಡ್ಬೇಕು ಅನ್ನೋದು ಒಂದೂ ಗೊತ್ತಿಲ್ಲ, ಆದರೂ ಹೋಗ್ತಾ ಇದೀವಿ ಏನೋ ತಗೋಬರೋಣ ಮಾಡೋಕ್ಕೆ ಅಂತ ಹೇಳಿ. ಬನ್ನಿ ನೋಡೋಣ ಏನು ತಗೋತಾನೆ ಏನು ಮಾಡ್ತಾನೆ ಅಂತ ಹೇಳಿ. ಬಿಕಾಸ್ ನನಗಂತೂ ಬರಲ್ಲ ಮಾಡೋಕ್ಕೆ, ಅದು ಆಲ್ರೆಡಿ ವಿಡಿಯೋಲ್ಲಿ ಹೇಳಿದ್ದೀನಿ. ಅಣ್ಣ ಏನು ಮಾಡ್ತಾನೋ ಅದನ್ನೇ ತಿನ್ನೋದಷ್ಟೇ. ಇವಾಗ ನಾವು ಟೊಮಾಟೊ ಗೊಜ್ಜು ಮಾಡೋಕ್ಕೆ ಇವಾಗ ಟೊಮಾಟೊ ತಗೋಬೇಕಾ? ಟೊಮಾಟೊ ಚಟ್ನಿನ ಟೊಮಾಟೊ ಗೊಜ್ಜು? ವಾರಾಳೋದೊಂದು ಸರಿ ಆಗಲಿಲ್ಲ, ನನಗೆ ಸಮಾಧಾನ ಇಲ್ಲಲ್ಲ. ಟೊಮಾಟೊ ಗೊಜ್ಜು, ಪಾಲಕ್ ಪನ್ನೀರ್ ಸೊಪ್ಪು ಸಾರು, ಟೊಮಾಟೊ ಗೊಜ್ಜು ಬಿಟ್ರೆ ಇನ್ನೇನು ಮಾಡೋಂಗಿಲ್ಲ ಜೀವನದಾಗ. ನನಗೆ ಗೊತ್ತಿದ್ರೆ ನಾನು ನಿಂಗೆ ಯಾಕೆ ಹೇಳ್ತಿದ್ದೆ ಹೇಳು? ಯಾಕೆ 3 ಬಾಕ್ಸಲ್ಲಿ ಹಾಕೋರು ಇಷ್ಟು? 4 ಬಾಕ್ಸಲ್ಲಿ ಒಂದೊಂದೊಂದೊಂದು ರೇಟಾ? ಇಲ್ಲಾಂದ್ರೆ ಎಲ್ಲ ಒಂದೇ ರೇಟಾ? ದೊಡ್ಡದಾಗ ಕಾಣಲಿ ಅಂತ. ಸಾವಿರಾರು ಮೆಣಸಿನ್ಕಾಯಿ ತಗೋ. ಚೆನ್ನಾಗಿದೆ ತಗೋಲ್ಲ ಉಪ್ಪ.
ಇವು ಚೆನ್ನಾಗಿದ್ದಂಗೆ ಫಿಲ್ಟರ್ ಮಾಡ್ಕೊಂಡೆ ಏಯ್ ಹಾಂ ಅದೇ ಸಾಕಾ? ಇದು ನೋಡ್ಕೊಂಡು ಎತ್ಕೊಡು, ಅದೇನು ಒಳ್ಳೆ ಇದು ಬಾಚ್ಕೊಂತೀಯ. ಎಷ್ಟಾಯ್ತು? ಎಷ್ಟಕ್ಕೆ ಎಷ್ಟು 90ನಾ? ಟೋಟಲ್ ಒಂದೇ ತಗೊಳ್ಳೋ ಎಲ್ಲ ಎರಡು. ಇದಕ್ಕಿನ ಬೆಳೆ ಸಾಂಬಾರು ಮಾಡೋ ಹೋಗ್ಲಿ. ರೇಟ್ ಕೇಳು ಒಂದ್ಸಲಿ. ಎಷ್ಟಣ್ಣ? ಅಷ್ಟು ಮಾತ್ರ? ನಮ್ಮ ಮನೆಗೆ ಬೇಕಾದ್ರೆ ಎಷ್ಟು ತಗೋಬೇಕಂತ ಲೆಕ್ಕ ಆಯ್ತು. ಮಿನಿಮಮ್ ಅಲ್ಲಿರೋವೆಲ್ಲ ತಗೊಂಡ್ರೆ ಸಾಕಾಗಲ್ಲ. ಒಂದು ಇಬ್ರಿಗೆ ಅಂದ್ರು 2, 4, 6, 8, 4 ತಗೋಬೇಕು. ಅಲ್ಲಿರೋವೆಲ್ಲ ತಗೊಂಡ್ರೆ ಸಹ ಸಾಕಾಗಲ್ಲಲ್ವ? ಎಷ್ಟ? 72 ಮಾಡಿ ಪಟ್ಟನೆ ಮಾಡು. ಬಾಕಿ ಪರೋಟ ಅಂತ ಸಾಯ್ತಿರ್ತಾನೆ, ಯಾವಾಗ ರೈಸ್ ತಿನ್ನಕ್ಕಾಗಲ್ಲ ಅಂತೇಳಿ. ಇವಾಗ ಯಾಕೆ ತೋರಿಸಿದ್ದಿಲ್ಲ? ಲಾಸ್ಟ್ ಟೈಮ್ ತೋರಿಸಿಲ್ಲ. ನನ್ನ ಹಿಸ್ಟ್ರಿ ನನ್ನ ಫೋನ್ ಯಾರಿಗೆ ಕೊಡಲ್ಲ. ಅದು ಚೆನ್ನಾಗಿದೆ. ಅಷ್ಟೇನಾ? ನೀನು ತಗೊಳ್ಳಲ್ಲ? ಟೊಮಾಟೊ ಚಟ್ನಿ ಫಿಕ್ಸು. ಇನ್ನೇನು ಸಾಯಿಸ್ತಿರಲ್ಲ ಟೊಮಾಟೊ ಗೊಜ್ಜು, ಇಲ್ಲ ಟೊಮಾಟೊ ಚಟ್ನಿ, ಪಾಲಕ್ ಸೊಪ್ಪು ಸಾರು ಬಿಟ್ರೆ ಇನ್ನೇನು ಮಾಡಂಗಿಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಎಷ್ಟು ಖಾಲಿ ಐತೆ. ಇಷ್ಟು ಮಾತ್ರ ರೋಡ್. ಬೆಂಗಳೂರು ಎಲ್ಲ ಕಡೆ ನಿಂತ್ಬಿಟ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಇರುತ್ತೆ. ಅದು ಆಗಲ್ಲ. ರಾತ್ರಿ ಇವಾಗ ಇರು, ರಾತ್ರಿ ಹೊತ್ತೆ ನೀನು ಯಲಹಂಕ ಸೈಡ್ ರೈಡ್ ಹೋಗು, ಖಾಲಿ ಇರ್ತದೆ ರೋಡ್. ಒಳ್ಳೆ ಪೀಸಾಗಿ ಇನ್ನೂ ಗಾಡಿ ಓಡಿಸ್ಕೊಂಡು ಹಿಂಗ್ ಎಲ್ಲ ಖಾಲಿ ಇದ್ದಾಗ ರೋಡ್ ಫಾಸ್ಟ್ ಹೋಗ್ಬೇಕು ಅನ್ಸಲ್ಲ. ನನಗೆ ಫುಲ್ ನಿಧಾನ ಒಂದು 20ರಲ್ಲಿ ಬಡ್ಸ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ನಿಮ್ದೆ ಯಾರಿಗೂ ಅನ್ಸಲ್ಲ. ಬಟ್ ಇಷ್ಟು ಮಾತ್ರ ಖಾಲಿ ಇರ್ಬೇಕಂದ್ರೆ ಮೇನ್ ರೋಡ್ ಬಿಟ್ಟು ಯಾವ್ದನ್ನ ಒಳ್ಳೆ ಇದು ಇರ್ತದಲ್ಲ ಅಂತ ಏರಿಯಾಗೆ ಅಷ್ಟೇ ಹೋಗ್ಬೇಕು. ಎಲ್ಲ ಏರಿಯಾಗೆ ಹೋದ್ರೆ ಸತ್ತಂಗೆ. ಇವಾಗ ನಮ್ಮ ಗಾಂಧಿನಗರಕ್ಕೆ ಹೋಗು, ಇದೇ ಏರಿಯಾಗೆ ಸಾಯ್ತದ? ಅಲ್ಲ ಗಾಂಧಿನಗರಕ್ಕೆ ಹೋದ್ರೆ ಹಿಂಗೆ ಇರ್ತದ? ಅದ್ರಲ್ಲಿ ನೀನು ಎಂಥ ಟೈಮಲ್ಲೇ ಇರು, ಒಂದು ಗಂಟೆ ಆ ಟ್ರಾವೆಲ್ಸ್ ಅವ್ರದೇ ಸಾಯ್ತಿರ್ತಾರ ಹಂಗೆ.